ಮಕ್ಕಳು ಎದೆ ಮಟ್ಟಕ್ಕೆ ಬೆಳೀತಿದ್ದಂಗೆ ಹೆತ್ತವರು ಎದೆಗೆ ಎಗರಿಸಿ ಓದಿತಾರೆ ಅಂತ ಕೇಳಿದ್ದೆ ಕಣೆ. ನೀನಿವತ್ತು ಅದನ್ನು ಮಾಡಿ ತೋರಿಸ್ಬಿಟ್ಟೆ. ಆಗಲಿ, ನಮ್ಮ ಮನಸ್ಸನ್ನು ಕಲ್ ಮಾಡ್ಕೋತೀವಿ. ಏನ್ ಡಿಸೈಡ್ ಮಾಡಿದ್ರಿ ಸರ್? ನನ್ನ ಮಗಳು ನನ್ನ ಜೊತೆ ಬರೆದು ಕೊಟ್ಕೊಂಡಿದ್ದಾಳೆ, ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವಳ ಕಂಡೀಷನ್ಗೂ ನಾನು ಒಪ್ಕೊಂಡಿದ್ದೀನಿ ಸರ್. ಸರಿ, ವೆಂಕಟಾಚಲ್ ಒಂದು ಸೈನ್ ತಗೊಂಡು ಕಳಿಸಿ. ಇನ್ಸ್ಪೆಕ್ಟರ್, ಒಂದು ನಿಮಿಷ. ನನ್ನ ಕಂಡೀಷನ್ ಏನು ಅನ್ನೋದನ್ನ ಅಪ್ಪ ನಿಮ್ಮ ಮುಂದೆ ತಿಳಿಸ್ಬೇಕು. ಯಾವುದೇ ಕಾರಣಕ್ಕೂ ನನ್ನ ಮದುವೆಗೆ ಒತ್ತಾಯ ಮಾಡಲ್ಲ ಅಂತ ಮಾತು ಕೊಡೋಕೆ ಹೇಳಿ ಸರ್. ಆಗ್ಲೇ ನಾನು ಇವ್ರ ಜೊತೆ ಹೋಗೋದು. ಇಷ್ಟೊತ್ತು ಮೂಲೆಯಲ್ಲಿ ಮಗಳ ಜೊತೆ ಏನ್ ಮಾತಾಡಿದ್ರಿ? ಇನ್ನೂ ಒಂದು ಕನ್ಫರ್ಮೇಶನ್ಗೆ ಬಂದಿಲ್ಲ? ಚಂದನ, ಏನಮ್ಮ ನೀನು ಇಷ್ಟೊತ್ತು ಮಕ್ಕಳಿಗೆ ಹೇಳ್ದಲ್ಲ, ಮೊದಲು ಮನೆಗೆ ಹೋಗೋಣ, ಆಮೇಲೆ ನೀನು ಹೇಳ್ದಾಗೆಲ್ಲ ಕೇಳ್ತೀನಿ, ಸರಿನಾ? ಅದೇನು ಹೇಳಬೇಕೋ ಇಲ್ಲೇ ಹೇಳು, ಮುಂದೆ ಮಾತು ಕೊಡು. ನಂಗೆ ನಿಮ್ಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಚಂದು, ಅಪ್ಪನಿಗೆ ಬಿ ಪಿ ಇರೋದು ನಿನಗೆ ಗೊತ್ತಲ್ವಾ? ಅವ್ರು ರಾತ್ರಿಯಿಂದ ಒಂದು ಕ್ಷಣನೂ ಕಣ್ಣು ಮುಚ್ಚಿಲ್ಲ. ಪ್ಲೀಸ್, ಹೇಳಿದ ಮಾತು ಕೇಳು, ನಡಿ. ಅವರೇನು ಚಿಕ್ಕ ನೀವು ಹೇಳಿದ ಕೂಡಲೇ ತಲೆ ಆಡ್ಸೋದಿಕ್ಕೆ. ನೀನು ಹೇಳಮ್ಮ, ಏನ್ ಡಿಸೈಡ್ ಮಾಡ್ತೀಯೋ ಅದ್ರ ಮೇಲೆ ಜಡ್ಜ್ಮೆಂಟ್. ಇವ್ ನನ್ನ ಕನ್ವಿನ್ಸ್ ಮಾಡಿ ಇಲ್ಲಿ ಕರ್ಕೊಂಡು ಹೋಗಿ ಮತ್ತೆ ಇವನ್ನೇ ಮದ್ವೆ ಆಗ್ಬೇಕು ಅಂತ ಫೋರ್ಸ್ ಮಾಡಿದ್ರೆ ನಾನು ಏನ್ ಮಾಡ್ಲಿ ಸರ್? ಅದಕ್ಕೆ ಈಗಲೇ ಅಪ್ಪ ಮಾತು ಕೊಡ್ಲೇಬೇಕು. ಮಹಾಬಲ, ಹಾಗಾದ್ರೆ ಇವಳಿಗೆ ಮದುವೆ ಮಾಡಿಸೋ ಪ್ಲಾನ್ ಇದೆಯಾ ನಿಮ್ಗೆ? ಪ್ಲಾನ್ ಏನ್ ಬಂತು ಸರ್? ಈ ಮದ್ವೆಗೋಸ್ಕರ ಆಶ್ರಯದಿಂದ ಬಂದಿರೋದು ನಾನು. ಯಾರು ಯೋಚನೆ ಮಾಡ್ತಿಲ್ಲ. ಏಯ್, ಸುಮ್ಮನೆ ನೋಡಮ್ಮ, ನನಗೆ ಯಾಕೋ ನಿಮ್ಮ ಮನೆಯವರು ಮೌನವಾಗಿರೋದನ್ನ ನೋಡಿದ್ರೆ ಉಲ್ಟಾ ಹೊಡೆಯೋ ಸಾಧ್ಯತೆ ಕಾಣ್ತಾ ಇದೆ. ನೀನೀಗ ಮನೆಗೆ ಹೋಗ್ದೇನೆ ಬೇರೆ ಎಲ್ಲಿಗೆ ಹೋಗ್ತೀಯಾ? ಸರ್, ನಾನು ಬೆಂಗಳೂರಿಗೆ ಹೋಗ್ತೀನಿ ಸರ್. ಅಲ್ಲಿ ಯಾವ್ದಾದ್ರು ಜಾಬ್ ಹುಡ್ಕೋತೀನಿ, ಯಾವ್ದಾದ್ರು ಪಿ ಜಿಲಿ ಇರ್ತೀನಿ. ಪಿಜಿ ಅಲ್ಲ, ಇವನು ಯಾವ್ದ್ರಲ್ಲಿ ನನಗಿಂತ ಜಾಸ್ತಿ ಇದ್ದಾನೆ. ರೀ ವೆಂಕಟಾಚಲ್, ಬಾರಿಸ್ರಿ ಅವನಿಗೆ. ಚಂದನ, ನಾನು ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದೆ. ನೀವೆಲ್ಲ ನನ್ನ ಲೈಫ್ನ ಪರೀಕ್ಷಿಸಿದಿರಲ್ಲಪ್ಪ ಸರ್. ನನ್ನ PUCಲಿ ಇಡೀ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಫಸ್ಟ್ ರ್ಯಾಂಕ್ ಬಂದಿದೆ. ನನಗೆ ಸಿಕ್ಕಿರೋ ಪರ್ಸೆಂಟೇಜ್ಗೆ ನಂಗೆ ಬೆಂಗಳೂರಲ್ಲೇ ಒಳ್ಳೆ ಕಾಲೇಜ್ ಇತ್ತು. ಆದ್ರೆ ನಮ್ಮಪ್ಪ ಅಲ್ಲೆಲ್ಲ ಬೇಡ ಅಂತ ಚಿಕ್ಕಮಂಗ್ಳೂರಲ್ಲೇ ಒಂದು ಕಾಲೇಜಿಗೆ ಸೇರಿಸಿದ್ರು. ಅದೇ ನಂಗೆ ಬೇಜಾರಾಗ್ಲಿಲ್ಲ. ನನಗೆ ವಿದ್ಯಾಭ್ಯಾಸ ಮುಖ್ಯ. ತುಂಬಾ ಚೆನ್ನಾಗಿ ಓದಿ ನಾನು ಯೂನಿವರ್ಸಿಟಿಲಿ ಫಸ್ಟ್ ರ್ಯಾಂಕ್ ತಗೊಂಡೆ. ನಂಗೆ ಇನ್ನೂ ಓದ್ಬೇಕು ಅಂತ ಆಸೆ ಇದೆ. ಆದ್ರೆ ನಮ್ಮ ಮನೇಲಿ ನನ್ನ ಮಾತು ಅಂದ್ರೆ ತಳ ಇಲ್ದಿರೋ ಹಣತೆಗೆ ಎಣ್ಣೆ ಹಾಕ್ದಂಗೆ. ಎಷ್ಟೇ ಪ್ರಯತ್ನ ಪಟ್ರು ವ್ಯರ್ಥ ಸರ್, ವೇಸ್ಟ್ ಆಫ್ ಟೈಮ್. ಅಟ್ಲೀಸ್ಟ್ ನಂಗೆ ನೋಡಿರೋ ಹುಡುಗನಾದ್ರೂ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೋತಾನೆ ಅಂದ್ರೆ ಅವನ್ಗೆ ನನ್ನ ಮಾತು ಕೇಳೋದಕ್ಕೆ 10 ನಿಮಿಷನೂ ಟೈಮ್ ಇಲ್ಲ. ಹೆತ್ತವ್ರೆ ಹೆಣ್ಮಕ್ಳನ್ನ ಇಷ್ಟು ಚೀಪಾಗಿ ನೋಡಿದ್ರೆ ಹೇಗ್ ಸರ್ ಮನೇಲಿ ಇರಕ್ ಮನ್ಸಾಗತ್ತೆ? ಈಗ ನೀವೇ ಹೇಳಿ, ನಾನು ಇವ್ರ ಜೊತೆ ಹೋಗ್ಬೇಕಾ? ಈ ಈಡಿಯಟ್ ಕೈಗೆ ನನ್ನ ಲೈಫ್ ಕೊಡ್ಬೇಕಾ? ತುಂಬಾ ಇನ್ಸಲ್ಟ್ ಮಾಡ್ತಿದ್ಯಾ ಚಂದನ ನೀನು. ಹೇಯ್, ಹಿಂಗ್ ಕೊಡ್ತಾವನೆ. ಮಂಗನಿಗೆ ಮೆಡಿಟೇಷನ್ ಕಲ್ಸೋದು ಕಷ್ಟ. ನಿನ್ನಂಥವನ್ನ ಮನೆಯೊಳಗೆ ಸೇರಿಸ್ಕೊಂಡಿದ್ದು ನನ್ನ ದೊಡ್ಡ ತಪ್ಪು.
ನೀನ್ ಇಂಥವನು ಅಂತ ಗೊತ್ತಾಗಿದ್ದಿದ್ರೆ ಸಮಾಧಿ ಕಟ್ತ. ನೋಡಿ ಸಾ, ಇದು ಪಕ್ಕಲ್ಲವೇ. ಇವ್ರ ಮೇಲೆ ಯಾಕಪ್ಪ ಕೈ ಮಾಡ್ತೀಯಾ? ಮಗಳನ್ನ ಹೊಡಿಯಕ್ ಬಂದವ್ರ ಮೇಲೆ ಕೈ ಮಾಡಕ್ ನಿಂಗ್ ಮನ್ಸ್ ಬರಲ್ಲ, ಆದ್ರೆ ನಿನ್ ಮಗ್ಳು ಬದುಕನ್ನ ಸೇವ್ ಮಾಡಕ್ ಬಂದವ್ರ ಮೇಲೆ ಕೈ ಮಾಡ್ತೀಯಾ? ಕೇಳಿದ್ರ ಸಾರ್, ಲೈಫ್ ಉಳ್ಸಕ್ ಬಂದವನು. ದಾಟ್ತಿದ್ದಂಗೆ ಹೆಣ್ಮಕ್ಳು ಮಾತು ಬದಲಾಗತ್ತೆ ಅಂತ ನಮಗೆ ತೋರಿಸ್ತಾ ಇದೆಯಾ ಚಂದು? ಅಮ್ಮ ಚಂದನ, ಏನಂದೆ ನೀನು? ನಿನ್ ಮಾತನ್ನ ನಾವ್ಯಾರು ಕೇಳ್ತಾ ಇಲ್ವಾ? ಮನೆಯಲ್ಲಿ ಕೂತಿದ್ರು ಕರೆದಿರಷ್ಟು ಆಸ್ತಿ ಇರುವಾಗ ಮನೆ ಹೆಣ್ಮಗಳು ಹೊರಗಡೆ ಹೋಗಿ ದುಡಿಯೋ ಅವಶ್ಯಕತೆ ಇದೆಯಾ? ನೀವೇ ಹೇಳಿ ಸರ್. ಅಂಕಲ್, ಇವ್ಳ ಮಾತು ಏನ್ ಕೇಳ್ತಾ ಇದ್ದೀರಾ? ರಿಸೆಪ್ಷನ್ ಟೈಮ್ ಆಗುತ್ತೆ, ಹೇಳ್ಕೊಂಡು ನಡೀರಿ. ಬನ್ನಿ ಬನ್ನಿ. ಎಂತ ಮಾನಿ ಎಟ್ಟವನು ಸರ್ ಏನು? ಇಂಟೋನ್ ನಂಬಿ ಹೆಂಗ್ ಸರ್ ಮಗಳು ಕೊಡಕ್ ತಯಾರಾಗಿದ್ದಾರೆ? ಮಾವನಿಗೆ ತಕ್ಕ ಕಳಿಯಾಗೋದಕ್ಕೆ ಬಂದಿದ್ದಾನೆ. ಚಂದು, ಜಾಸ್ತಿ ಮಾತಾಡ್ತಾ ಇದೀಯಾ, ಸುಮ್ಮನೆ ಬಂದು ಕಾರ್ ಹತ್ತಿ. ಓ, ಅವನ ಮೇಲೆ ಕೈ ಮಾಡಿದ್ದಕ್ಕೆ ನಿನ್ ಕೈ ತಡ್ಕೊಳಕ್ ಆಗಿಲ್ಲ ಅಲ್ಲ? ನೀನ್ ಅವನ ಜೊತೆ ಓಡ್ ಬಂದಿಲ್ಲ, ಅದನ್ನ ನಾವು ಹೇಗೆ ತಡ್ಕೊಳ್ಳೋದು? ನಿನ್ ಮೇಲೆ ಇಟ್ಟಿದ್ದ ಆಸೆ ಕನಸು ಎಲ್ಲ ನುಚ್ಚು ನೂರು ಮಾಡಿ ಬಂದಿಲ್ಲ, ಅದನ್ನ ಹೇಗೆ ತಡ್ಕೊಳ್ಳೋದು? ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿ ಎಲ್ಲರೂ ಮುಂದೆ ಅವಮಾನ ಮಾಡ್ತಿದ್ರೆ ನಾನು ಹೇಗೆ ಸಹಿಸ್ಕೋಬೇಕು ಹೇಳು? ಸಾರಿ ಅಪ್ಪ, ಈಗ ನಾನ್ ಯಾವ ಮಾತು ಕೇಳೋ ಸ್ಥಿತಿಲಿಲ್ಲ. ನಾನ್ ಮಾತಾಡ್ಬೇಕಾದ್ರೆ ನೀವ್ ನನ್ ಬಾಯಿ ಮುಚ್ಚಿಸಿದಕ್ಕೇನೆ ನಾನಿವತ್ತು ಈ ಪರಿಸ್ಥಿತಿಲಿರೋದು. ಆದ್ರೂ ನಾನ್ ತಪ್ಪು ಮಾಡಿದ್ದೀನಿ ಅನ್ಸಿದ್ರೆ ನನಗ್ ಕ್ಷಮಿಸ್ಬಿಡು. ಹಾ, ನಿಮ್ದೆಲ್ಲ ಮುಗ್ದಿದ್ರೆ ನಾವು ನಮ್ಮ ಕೆಲಸನ ಮುಂದುವರ್ಸ್ಬೋದಾ? ಹೇ, ಹಾರ ತಗೋ. ತಗೋ. ಹುಡುಗಳಿಗೆ ಇನ್ನೂ ಕಾಲ ಮಿಂಚಿಲ್ಲ, ಈಗಲಾದ್ರೂ ಎಚ್ಚೆತ್ಕೋ. ಕೊನೆಯದಾಗಿ ಯೋಚನೆ ಮಾಡು ಚಂದನ, ನೀನ್ ಮಾಡ್ತಾ ಇರೋದ್ ಸರಿನಾ? ಎಂತ ನೀಚನು! ಹಿಂದೆ ಹೋಗಿ ಹೋಗಿಂದಕ್ಕೆ ಹೋಗ್. ಕೂಲ್. ಫೋಟೋಗ್ರಾಫರ್ ಇಲ್ಲಿ. ಫೋಟೋಗ್ರಾಫರ್ ಅಲ್ಲೇನ್ ಮಾಡ್ತಿದ್ದೆ? ಬಾಳಪ್ಪ ಬಾ, ಬಾಯಿಲಿ ಬೇಗ. ಫೋಟೋ ತಗೋ. ಓಕೆ. ಚೆನ್ನಾಗಿ ತಗೋ. ವೆರಿ ಗುಡ್, ಸೂಪರ್. ಕ್ಲೋಸ್ ಕ್ಲೋಸ್. ವೆರಿ ಗುಡ್. ಹಾ, ಸಾಕು. ತಾಳಿ ನಿಮ್ ಕೈಯಿಂದಾನೆ ಕೊಡು. ಓಕೆ. ನೀವು ತಪ್ಪು ಮಾಡ್ತಾ ಇದೀರಾ ಇನ್ಸ್ಪೆಕ್ಟರ್. ನೀವು ನಮ್ಮನ್ನೆಲ್ಲ ಶೀಟ್ ಮಾಡ್ತಾ ಇದ್ದೀರಾ. ಐ ವಿಲ್ ಕಾಲ್ ದ ಹೈಯರ್ ಅಥಾರಿಟೀಸ್. ಮಾಡು, ಕಾಲ್ ಮಾಡು.
ಸಂಸಾರಕ್ಕಿಂತ ಹೈಯರ್ ಅಥಾರಿಟಿ ಇನ್ಯಾವುದೂ ಇಲ್ಲ. ಕಟಾಯ ತಾಳಿ. ಏನ್ ಅಂಕಲ್, ವಾಟ್ ಈಸ್ ಇಸ್ ದಾಸ್? ಚಂದ್ರನ ಮನೆಗೆ ಬರ್ತಾಳೆ ಅಂತೆ, ಇಲ್ಲಿ ನೋಡಿದ್ರೆ ಮದ್ವೆನೇ ಆಗ್ಬಿಟ್ಲು. ಶಿಟ್, ನಿಮ್ಮನ್ನೆಲ್ಲ ನಂಬಿ ನಾನು ಯಾಮರ್ದೆ. ನೀವೆಲ್ಲ ಒಂದು ಇನ್ನು ಏನೇ ಇಲ್ಲಿ ಕೆಲಸ ನಿನ್ಗೆ? ಇನ್ನು ಯಾಕೆ ಇಲ್ಲಿದ್ಯಾ? ಹತ್ತಡಿ ಹಿಂದಕ್ಕೆ ಹೋಗೋ. ಸಾಹೇಬ್ ಹೇಳಿ ಗೊತ್ತಾಗಿಲ್ಲ. ಬಿಡಲ್ಲ, ನಿಮ್ಮಿಬ್ರು ಸುಮ್ಮನೆ ಬಿಡಲ್ಲ. ಆಸ್ಟ್ರೇಲಿಯಾಕ್ಕೆ ಹೋಗೋ ಅಷ್ಟರಲ್ಲಿ ನಿಮ್ಮಿಬ್ರಿಗೂ ಒಂದು ಗತಿ ಕಾಣಿಸ್ಲಿಲ್ಲ ಅಂದ್ರೆ ಏಯ್ ಹೋಗ್. ಅಪ್ಪ, ಸಾರಿ ಅಪ್ಪ. ಮಕ್ಕಳು ಎದೆ ಮಟ್ಟಕ್ಕೆ ಬೆಳೀತಿದ್ದಂಗೆ ಹೆತ್ತವ್ರು ಎದೆಗೆ ಎಗರಿಸಿ ಒದಿತಾರೆ ಅಂತ ಕೇಳಿದ್ದೆ ಕಣೆ. ನೀನಿವತ್ತು ಅದನ್ನು ಮಾಡಿ ತೋರಿಸ್ಬಿಟ್ಟೆ. ಆಗಲಿ, ನಮ್ಮ ಮನ್ಸನ್ನು ಕಲ್ ಮಾಡ್ಕೋತೀವಿ. ಅಪ್ಪನ ಕಣ್ಣಲ್ಲಿ ನೀರು ಹಾಕ್ಸಿದ್ ನೀನು ಅದು ಹೆಂಗೆ ಸುಖವಾಗಿ ಬಾಳ್ತೀಯ ನೋಡ್ತೀನಿ ಕಣೆ. ನಿನಗೊಂದು ದಿನ ಸತ್ಯದರಿವಾಗಿ ನಮ್ಮ ಮನೆ ಮುಂದೆ ಬರ್ತೀಯ. ಆದರೆ ನೆನ್ಪಿಟ್ಕೋ, ನಮ್ಮ ಮನೆ ನಿನಗೆ ಶಾಶ್ವತವಾಗಿ ಮುಚ್ಚಿರತ್ತೆ. ಅಣ್ಣ, ನಿನ್ ಜನ್ಮಕ್ಕೆ. ಅಪ್ಪ, ನೀನ್ ಅನ್ಕೊಂಡಂಗೆ ಈ ಮದ್ವೆ